ಬ್ರೇಕ್ ನಂತರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಚರ್ಚೆಯ ಕೊನೆಯ ಭಾಗಕ್ಕೆ ಬರ್ತಾ ಇದ್ದೀನಿ. ರಹೀಂ ಉಚ್ಲಾ ಅವರೇ, 1 ನಿಮಿಷ ಮಾತ್ರ ಸಮಯ ಇದೆ. ಏ ದೇಶ್ ಐಸಾ ಇತ್ನಾ ಕಿತ್ನಾ ದಿನ ಚಲೇಗಾ, ನರೇಂದ್ರ ಮೋದಿ ಅವರು ಆಡಿದಂಥ ಒಂದು ಮಾತು, ಏ ದೇಶ್ ಐಸಾ ಔರ್ ಕಿತ್ನಾ ದಿನ ಚಲೇಗಾ ಅನ್ನುವಂಥದ್ದು. ಇವತ್ತಿನ ಶಾದಿ ಶಗುನ್ ಯೋಜನೆಯ ನಂತರ ಈ ಪ್ರಶ್ನೆ ನರೇಂದ್ರ ಮೋದಿ ಅವರಿಗೆ ಕೇಳಬೇಕು ಅನ್ನಿಸ್ತಿದೆ ನನಗೆ. ಮುಸಲ್ಮಾನರ ದುಸ್ಥಿತಿಗೆ, ಎಲ್ಲ ವರ್ಗದ ದುಸ್ಥಿತಿಗೆ ಈ ದೇಶವನ್ನು ಆಳಿದಂತಹ UPA ಸರ್ಕಾರ ಕಾರಣ. ಅದನ್ನು ಸರಿ ಮಾಡತಕ್ಕಂಥ ಪ್ರಯತ್ನಗಳು ಪ್ರಾಮಾಣಿಕವಾಗಿ ನರೇಂದ್ರ ಮೋದಿಯವರಿಂದ ನಡೀತಾ ಇದೆ. ಇದು ಇಡೀ ವಿಶ್ವವೇ ಗುರುತಿಸಿರತಕ್ಕಂಥ ಕೆಲಸ. ಕರ್ನಾಟಕದಲ್ಲಿರ್ಬೋದು, ನಾವು ಸಬ್ಕೆ ಸಾಥ್ ಸಬ್ಕೆ ವಿಕಾಸ್, ಸರ್ವರಿಗೂ ಸಮಪಾಲು ಸರ್ವರಿಗೆ ಸಮಬಾಳು, ಈ ನೀತಿಯಲ್ಲಿ ರಾಜಕೀಯ ಮಾಡಿದಂತಹ ಒಂದು ಪಕ್ಷ ಇದರದ ಭಾರತೀಯ ಜನತಾ ಪಾರ್ಟಿ ಅನ್ನತಕ್ಕಂಥದ್ದು ಬಹಳ ಸ್ಪಷ್ಟ. ನಾವು ಕೂಡ ಯಾವುದೇ ಜಾತಿ ಧರ್ಮದ ಹೆಸರಿನಲ್ಲಿ ಒಡೆದೇ ಆಳತಕ್ಕಂಥ ಮತ್ತು ತುಷ್ಟೀಕರಣದ ಇದನ್ನು ನಾವು ವಿರೋಧಿಸತಕ್ಕಂಥ ಒಂದು ಪ್ರಬಲ ಪಕ್ಷ ಇದ್ರೆ ಅದು ಭಾರತೀಯ ಜನತಾ ಪಾರ್ಟಿ. ಆ ಸಿದ್ಧಾಂತವನ್ನು ನಂಬಿಕೊಟ್ಟವರು. ಮುಸಲ್ಮಾನರು ಕೂಡ ಬಯಸುತ್ತಾ ಇರುವುದು ಅದನ್ನೇ. ಆದರೆ ಮುಸಲ್ಮಾನರು ಏನು ಬಯಸ್ತಾ ಇದ್ದಾರೆ ಅದಕ್ಕೆ ವಿರುದ್ಧವಾಗಿ ಇವತ್ತು ಕಾಂಗ್ರೆಸ್ನವರು ಮುಸಲ್ಮಾನರನ್ನು ಓಲೈಕೆ ಮಾಡಿಕೊಂಡು ಇವತ್ತು ಈ ರೀತಿ ಕೆಲಸಗಳನ್ನು ಮಾಡ್ತಾ ಇದೆ. ಇಲ್ಲಿ ಧರ್ಮಸ್ಥಳದಲ್ಲಿ ಸಾವಿರಾರು ಮದುವೆಗಳು ನಡೀತದೆ. ಇಲ್ಲಿ ಸಾಮೂಹಿಕ ವಿವಾಹಗಳು ಒಂದೊಂದು ಸಂಘ ಸಂಸ್ಥೆಯವರು 20-25 ಮಂದಿಗಳಿಗೆ ಮಾಡ್ತಾ ಇದ್ದಾರೆ. ಇವರು ವರ್ಷಕ್ಕೆ 2-3 ಮುಸಲ್ಮಾನರ ಮದುವೆಗಳನ್ನ ಮಾಡಿಕೊಂಡು ಇವರು ಮುಸಲ್ಮಾನರನ್ನ ತುಷ್ಟೀಕರಣ ಮಾಡ್ತಾ ಇದ್ದಾರೆ. ಅಪ್ಲಿಕೇಶನ್ ಹಾಕಿ ಮಕ್ಕಳಾಗಿ ಅವರಿಗೆ ಸಂಸಾರ ಆದರೂ ಇಲ್ಲ. ಇಲ್ಲಿ ಕೇಂದ್ರ ಸರ್ಕಾರದ ಯೋಜನೆ ಮಕ್ಕಳು ಮಾಡಿ ಸಂಸಾರ ಮಾಡಿ ನಿಮ್ಮ ವಂಶೋದ್ಧಾರ ಮಾಡಿ ಕಾಂಗ್ರೆಸ್ನ ಮತದಾರರಾಗಿ ಅನ್ನತಕ್ಕಂಥದ್ದು ಅಲ್ಲ. ಇಲ್ಲಿ ಯಾರು ಶಿಕ್ಷಣಕ್ಕೆ ಪ್ರೋತ್ಸಾಹ ಮಾಡಿಕೊಂಡು ಅದರ ಉದ್ದೇಶವನ್ನ ಇಲ್ಲಿ ಅರ್ಥ ಮಾಡಿಕೊಳ್ಳಬೇಕು. ಯಾವುದೇ ಕಾರಣಕ್ಕೂ ಕಾಂಗ್ರೆಸ್. ಧನ್ಯವಾದ ರಹೀಂ ಉಚ್ಲಾ ಅವರು, ಇಷ್ಟೊತ್ತು ಈ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕಾಗಿ ಧನ್ಯವಾದ. ಐ ವಾಂಟ್ ಡಿಸೋಜ್ ಅವರೇ, ದೇರ್ ಇಸ್ ನೋ ಡಿಫ್ರೆನ್ಸ್. ಕಾಂಗ್ರೆಸ್ಗೂ ಬಿಜೆಪಿಗೂ ಏನೂ ಡಿಫ್ರೆನ್ಸ್ ಇಲ್ಲ. ಮುಸ್ಲಿಂ ಮತಗಳು ಅವು ಗೇಮ್ ಚೇಂಜರ್ಸ್. ಅವ್ರು ಯಾರ ಕಡೆ ಬರ್ತಾರೆ ಅವ್ರು ಗೆಲ್ತಾರೆ. ಅದರಿಂದಾಗಿ ನೀವು ಪ್ರಯತ್ನ ಮಾಡ್ತಾ ಇದ್ದೀರಿ, ಈಗ ಅವ್ರು ಪ್ರಯತ್ನ ಮಾಡ್ತಾ ಇದ್ದಾರೆ. ಪ್ರತಿಯೊಂದು ರಾಜಕೀಯ ಪಕ್ಷದವರು ತನ್ನ ಮುಂದಿನ ಚುನಾವಣೆಗೆ ಏನು ಸಹಾಯ ಮಾಡಬೇಕೋ ಆಗಬೇಕೋ ಆ ರೀತಿ ಮಾಡ್ತಾರೆ. ಆದರೆ ಈ ಪರ್ಟಿಕ್ಯುಲರ್ ಕೇಸ್ನಲ್ಲಿ ಕಾಂಗ್ರೆಸ್ ಪಕ್ಷ ಕರ್ನಾಟಕ ಮೈನಾರಿಟಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅವರು ಶಾದಿ ಭಾಗ್ಯವನ್ನು ರಾಜ್ಯದಲ್ಲಿ ಮೊದಲ ಬಾರಿಗೆ ಜಾರಿಗೆ ತಂದರು. ಆ ಜಾರಿಗೆ ತಂದಾಗ ಇದೇ ಯಡಿಯೂರಪ್ಪ, ಶೋಭಾ ಕರಂದ್ಲಾಜೆ ಅವರು ಫೈಟ್ ಮಾಡಿದರು, ಕಂಡ ಮುಂಡಲ್ರಾದರು. ಇಡೀ ದೇಶ ಹಾಳು ಮಾಡಿ ಹಾಕಿದ್ರಿ, ನೀವು ಬೇರೆಯವ್ರ ಹೆಣ್ಣು ಮಕ್ಕಳಿಲ್ವಾ, ಎಲ್ಲರಿಗೂ ಕೊಡಿ, ಯಾರು ದುಡ್ಡು ಯಾರಿಗೆ ಕೊಡ್ತೀರಿ ಅಂತ ಪ್ರಶ್ನೆ ಮಾಡ್ತಕ್ಕಂಥ BJP ಅವರು ಈಗ ಶಾದಿ ಶಗುನ್ ಅಂತ ಯೋಜನೆ ಮಾಡ್ಲಿಕ್ಕೆ ಹೊರಟಿದಾರಲ್ಲ, ಸಬ್ಕೆ ಸಾಥ್ ಸಬ್ಕೆ ವಿಕಾಸ್ ಅಂತ ಹೇಳುವ ಈ ದೇಶದ ಪ್ರಧಾನಮಂತ್ರಿಗಳು ಒಂದು ಕುರಾನಿನ ಅಥವಾ ಹಫೀಜ್ನಲ್ಲಿ ಅಥವಾ ಇಸ್ಲಾಂನಲ್ಲಿರೋ ವಾಡಿಕೆ, ಇಸ್ಲಾಂನಲ್ಲಿರೋ ವಾಡಿಕೆ ಪ್ರಕಾರ ಕೆಲಸಕ್ಕೆ ಹೋಗಬಾರ್ದು ಅಂತ ಅವ್ರು ಹೇಳ್ತಾ ಇದ್ದಾರೆ. ಅಥವಾ ಯಾರು ಬೇಕೋ ಅವ್ರು ಹೋಗ್ಬೋದು, ಹೋಗ್ಲೇಬೇಕು ಅಂತಿಲ್ಲ. ಆದರೆ ಅಲ್ಲಿ ಇರುವಂಥ ವಾತಾವರಣ ಏನಿದೆ, ಸಾಮಾಜಿಕ ವಾತಾವರಣ, ಧಾರ್ಮಿಕ ಅಂತ ನಾನು ಹೇಳ್ತಾ ಇಲ್ಲ, ಸಾಮಾಜಿಕ ವಾತಾವರಣ ಏನಿದೆ ಅದು ಬಹಳ ದಮನಕಾರಿಯಾಗಿದೆ ಮುಸ್ಲಿಂ ಮಹಿಳೆಯರಿಗೆ. ಆದ್ದರಿಂದ ಇಂತಹ ಪರಿಸ್ಥಿತಿಯಿಂದ ನಾವೊಂದು ಹೇಗೆ ಅವ್ರನ್ನ ಮುಕ್ತರಾಗಿಸ್ಬೇಕು, ಅವರಲ್ಲೂ ಕೂಡ ಬಯಕೆ ಇದೆ, ಅಭಿಲಾಷೆ ಇದೆ, ಆಸೆ ಇದೆ, ನಾವು ಹೊರಬರಬೇಕು ಅಂತ. ಆದ್ದರಿಂದ ಅಂಥ ಮುಕ್ತವಾದ ಒಂದು ಪಥವನ್ನು ಸೃಷ್ಟಿಸೋದು ಮೋದಿ ಸರ್ಕಾರ ಮಾಡಿದೆ. ಆದರೆ ಲಾಸ್ಟ್ ಪಾಯಿಂಟ್ ಏನಂತಂದರೆ, ಆದರೆ ಕಾಂಗ್ರೆಸ್ ಅವ್ರು ಏನು ಮಾಡಿದ್ರು, 2,000 ಕೋಟಿ ಕೊಟ್ಟರು. ಆ 2,000 ಕೋಟಿ ತೆರಿಗೆದಾರರ ಮೊತ್ತ, ಅದಕ್ಕೆ ಲೆಕ್ಕ ಇಲ್ಲ, ಏನೂ ಇಲ್ಲ, ಆದ್ಯತೆ ಇಲ್ಲ, ಬೇಸಿಸ್ ಇಲ್ಲ, ಸುಮ್ಮನೆ ಕೊಡ್ತಾ ಇದ್ದಾರೆ. ಅವರು ಎಲೆಕ್ಷನ್ ಸಂದರ್ಭದಲ್ಲೇ ಪ್ರಚಾರದ ಭಾಷಣದಲ್ಲಿ ಹೇಳಿದರು, ಮದ್ರಸಾದಲ್ಲಿ ಕಂಪ್ಯೂಟರ್ ಎಜುಕೇಷನ್ ಬರಬೇಕು, ಮದ್ರಸಾಗಳ ಕೈಯಲ್ಲಿ ಕಂಪ್ಯೂಟರ್ ಇರಬೇಕು, ಸೈನ್ಸ್ ಟೀಚರ್ಸ್ ಬರಬೇಕು, ಎಲ್ಲ ಕಲ್ಪನೆಗಳು ಭಾಳ ವ್ಯಾಪಕವಾದ್ದು. ಅವರದ್ದೇನು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅನ್ನೋ ಯೋಜನೆ ನಾವು ಕೂಡ ಭಾಳ ಹಿಂದಿನಿಂದ ನೋಡ್ಕೊಂಡು ಬಂದಿದ್ದೀವಿ. ಆ್ಯಂಡ್ ಹೀ ಈಸ್ ಸಕ್ಸಸ್ಫುಲ್. ಅವ್ರು ತುಂಬ ಚೆನ್ನಾಗಿ ಅದನ್ನು ಮ್ಯಾನೇಜ್ ಮಾಡ್ತಿದ್ದಾರೆ, ಮಾಡ್ಕೊಂಡು ಬರ್ತಾರೆ. ಬಟ್ ಒನ್ ಥಿಂಗ್ ನನಗೆ ಯಾವಾಗಲೂ ಅನ್ಸೋದು, ಮೋದಿಯವರು ಹೆಸರನ್ನು ಕೊಡುವಾಗ ಇದಕ್ಕೇನು ಶಾದಿ ಶಗುನ್ ಅಂತ ಕೊಟ್ಟು ಮದುವೆಗೆ ಅಂತ ಕೊಟ್ಟಿದ್ದಾರಲ್ಲ, ಇಟ್ ಈಸ್ ಟೋಟಲಿ ಅನ್ಅಕ್ಸೆಪ್ಟಬಲ್. ಇದು ನೀವು ಎಜುಕೇಷನ್ಗೆ ಅಂತ ಕೊಟ್ಟಿದ್ದಿದ್ರೆ ನಾವು 100% ಇದನ್ನು ಒಪ್ಕೋಬೇಕು ಮತ್ತು ಸರಿಯಾಗಿದೆ. ಯಾವ ಕಾರಣಕ್ಕೂ ಅದರ ಬಗ್ಗೆ ಮೋದಿ ಅವರದ್ದು ಇದೊಂದೇ ಅಲ್ಲ. ಈ ಹಿಂದೆ ಲ್ಯಾಂಡ್ ಅಕ್ವಿಸಿಷನ್ ತಂದಾಗೂ ಹಿಂಗೆ ಆಗಿತ್ತು. ನೀವು ಭೂ ಕಬಳಿಕೆ ಅಂತ ಅನ್ಸುತ್ತಲ್ಲ, ಲ್ಯಾಂಡ್ ಅನ್ನ ಕಿತ್ಕೊಳ್ಳೋದು, ಆ ಟೈಟಲ್ಲೇ ಸರಿ ಇಲ್ಲ. ನೀವು ಕನ್ವಿನ್ಸ್ ಮಾಡೋದಾಗಿದ್ರೆ ಅನೇಕ ಬಾರಿ ಟೈಟಲ್ಲೇ ಸೋತೋಗುತ್ತೆ, ಕೆಲವು ಬಾರಿ ಆ ಥರದ ಒಂದು ಟೈಟಲ್ ಸೋತಿರೋದು ಶಾದಿ ಶಗುನ್. ಒಂದು ನಿಮಿಷ ಕ್ಲೋಸಿಂಗ್ ರಿಮಾರ್ಕ್ ನಮ್ಮದು ನೋಡಿ. ಈಗ ನಮ್ಮ ಮೋದಿ ಅವರು ಚೀಫ್ ಮಿನಿಸ್ಟರ್ ಆಗಿದ್ದಾಗ ಗುಜರಾತಲ್ಲಿ ಈ ಮೈನಾರಿಟೀಸ್ಗೆ ಅಂತ ಹೆಣ್ಮಕ್ಳಿಗೆ 500 ರೂಪಾಯಿ ಮೈನಾರಿಟಿ ಫಂಡಿಂದ, ಮೈನಾರಿಟೀಸ್ ಮಿನಿಸ್ಟ್ರಿಯಿಂದ 500 ರೂಪಾಯಿ ಒಂದೊಂದು ಹೆಣ್ಮಗುಗೆ ಓದಬೇಕಾದ್ರೆ ಹೈಸ್ಕೂಲಲ್ಲಿ ಹೋಗಿತ್ತು. ಅದನ್ನು ಫಂಡ್ನ ವಾಪಸ್ ಮಾಡಿದ್ರು. ಏನಂತ ಹೇಳಿ ಅಂದರೆ, ನಾವು ಅದರಲ್ಲಿ ಡಿಫ್ರೆನ್ಷಿಯೇಟ್ ಮಾಡೋಕ್ಕಾಗಲ್ಲ, ಕೊಟ್ಟರೆ ಎಲ್ರಿಗೂ ಕೊಡಿ, ಇಲ್ದಿದ್ರೆ ಇಲ್ಲ ಅಂತ.
ನಾನೇನು ಹೇಳ್ತೇನೆ, ಕೊಟ್ಟ ಮೇಲೆ ಇದು ಶಾದಿ ಶಗುನ್ ಅಂತ ಕೊಡ್ತಾ ಇರೋದು ಎಲ್ಲ ಹೆಣ್ಮಕ್ಳಿಗೂ ಕೊಡಬೇಕಾಗಿತ್ತು, ಬರೀ ಮುಸ್ಲಿಂ ಹೆಣ್ಮಕ್ಳಿಗೆ ಕೊಡ್ತಾ ಇರೋದು ಅಂತ ಅದನ್ನು ವಾಪಸ್ ಮಾಡಿ ಅದನ್ನು ಕೊಡ್ತಾ ಇರೋದ್ರಲ್ಲಿ ಏನಾದರೂ ಇವ್ರದ್ದು ಷಡ್ಯಂತ್ರ ಇದೆಯಾ? ಮತ್ತು ಈಗಲೇ ನಮ್ಮ ಚಕ್ರವರ್ತಿ ಸೂಲಿಬೇಲೆ ಅವರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಇವ್ರದೇ ಬಿಜೆಪಿದೇ ವಿರೋಧ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಇವ್ರು ಏನು ಒಂದೇ. ಎಲ್ಲ ಗಣ್ಯ ಅತಿಥಿಗಳಿಗೂ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ರಹೀಂ ಉಚ್ಚಿಲಾ ಅವರೇ ಧನ್ಯವಾದ, ಎಷ್ಟೊತ್ತು ಚರ್ಚೆಯ ಭಾಗವಾಗಿದ್ದಕ್ಕಾಗಿ. ಇದರೊಂದಿಗೆ ಇವತ್ತಿನ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಾಳೆ ಇನ್ನೊಂದು ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ನೊಂದಿಗೆ ಮತ್ತೆ ಬರ್ತೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.